ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಟ್ರಿಪ್ಪದಾಗಿರುತ್ತೆ. ನಾವು 2 ದಿನ ಟ್ರಿಪ್ಪನ್ನು ಹೊರಟಿದ್ವಿ. ಅದು ನಮ್ಮ ಸ್ಕೂಲ್ ಟ್ರಿಪ್ ಆಗಿರುತ್ತೆ. ಹಾಗಾಗಿ 2 ದಿನ ನಾವು ಎಲ್ಲೆಲ್ಲಿ ಹೋಗಿದ್ವಿ, ಯಾವ್ಯಾವ ಪ್ಲೇಸನ್ನು ನೋಡಿದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಹಾಗೆ ನಮ್ಮ ಮಕ್ಕಳು ಯಾವ ರೀತಿ ಎಂಜಾಯ್ ಮಾಡಿದ್ರು ಅಂತೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬೆಳಗ್ಗೆನೇ ಹೊರಡೋದಕ್ಕೂ ಮುಂಚೆ ಬಸ್ಗೆ ಪೂಜೆಯನ್ನು ನಾನೇ ಮಾಡಿದೆ. ತುಂಬ ಚೆನ್ನಾಗಿ ಪೂಜೆ ಆಯಿತು. ಕಾಯಿ ತುಂಬ ಚೆನ್ನಾಗಿ ಓಡಿತ್ತು. ಹಾಗೆ ಎಲ್ಲನೂ ಬಸ್ ಹತ್ತಿ ಹೊರಟ್ವಿ. ಫಸ್ಟ್ ಪ್ಲೇಸ್ ನಾವು ಯಡಿಯೂರು ಅಂತ ಫಿಕ್ಸ್ ಆಗಿತ್ತು. ಹಾಗಾಗಿ ಎಲ್ಲರೂ ಯಡಿಯೂರು ಕಡೆಗೆ ಹೊರಟ್ವಿ. ಇಲ್ಲೊಂದು ಏನು ಅಂದರೆ ಮಕ್ಕಳು ಎಲ್ಲ ತುಂಬ ಖುಷಿಯಿಂದ, ಇದು ಲಾಸ್ಟ್ ಟೈಮ್ ನಾವು ಟ್ರಿಪ್ ಹೋದಾಗ ತುಂಬ ವಾಮಿಟ್ಸು ಮತ್ತು ಮಕ್ಕಳೆಲ್ಲ ತುಂಬ ಡಲ್ ಆಗಿಬಿಟ್ಟಿದ್ರು. ಒಂಥರ ಬೇಜಾರು ಅಂತ ಅನ್ನಿಸ್ಬಿಡ್ತು. ಬಟ್ ಈ ಸರ್ತಿ ತುಂಬ ಚೆನ್ನಾಗಿತ್ತು. ಬಟ್ ನಾನು ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ನನಗೆ ಹೆಲ್ತ್ ಇಶ್ಯೂ ಇತ್ತು. ಹಾಗಾಗಿ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಮೈಸೂರು ಪ್ಲೇಸ್ ನೋಡಿರಲಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಮೈಸೂರು ನೋಡಿರಲಿಲ್ಲ. ಹಾಗಾಗಿ ನಮ್ಮ ಅತ್ತೆ ಎಲ್ಲ ಹೋಗ್ಬಮ್ಮ, ನಮ್ಮ ಮನೆಯವರು ಡ್ಯೂಟಿಯಲ್ಲಿರ್ತಾರೆ, ಅವರೆಲ್ಲೂ ಫ್ರೀ ಮಾಡ್ಕೊಂಡು ಬರೋ ಟೈಮಲ್ಲಿಲ್ಲ, ಈಗ ಎಲ್ಲರೂ ಹೋಗ್ತಾ ಇದ್ದಾರಲ್ಲ ಚೆನ್ನಾಗೂ ಇರುತ್ತೆ, ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸ್ಕೊಟ್ರು. ಹಾಗಾಗಿ ನಾನು ಚಾರ್ವಿ ಇಬ್ಬರು ಹೋಗಿದ್ವಿ ಟ್ರಿಪ್ಗೆ. ತುಂಬ ಚೆನ್ನಾಗಿತ್ತು. ಇದು ಬೆಳಗ್ಗೆನೇ 6:30ಗೆ ನಾವು ಇಲ್ಲಿ ಬಿಟ್ಟಿದ್ದು. ನಾವು ನಮ್ಮ ಇರುವಂತಹ ಜಾಗ ಸ್ಕೂಲಿಂದ ಬಿಟ್ವಿ. ಅದಾದಮೇಲೆ ತುಂಬ ಮಂಜಾಗ್ಬಿಟ್ಟಿತ್ತು, ದಾರಿನೇ ಕಾಣಿಸ್ತಿಲ್ಲ, ಅಷ್ಟೊಂದು ಮಂಜಾಗಿತ್ತು. ಈಗ ಫಸ್ಟ್ ಪ್ಲೇಸ್ ನಾವು ಬಂದಿದ್ದು ಯಡಿಯೂರು. ಲಾಸ್ಟ್ ಟೈಮು ಅಷ್ಟೇ ಫಸ್ಟ್ ಪ್ಲೇಸ್ ನಾವು ಯಡಿಯೂರಿಗೆ ಬಂದು ಅಲ್ಲಿ ಪ್ರಸಾದ ಎಲ್ಲ ತಗೊಂಡು ಹೊರಟಿದ್ವಿ. ಈ ಸರ್ತಿನೂ ಫಸ್ಟ್ ಪ್ಲೇಸು ಯಡಿಯೂರಾಗಿತ್ತು. ಈಗಂತೂ ಎಲ್ಲ ಸ್ಕೂಲ್ಗಳಲ್ಲೂ ಟ್ರಿಪ್ ಸೀಸನ್ ಆಗಿರೋದ್ರಿಂದ ಎಷ್ಟೊಂದು ಮಕ್ಕಳು ಎಲ್ಲಿ ನೋಡಿದ್ರೂ ಮಕ್ಕಳೇ. ಯಡಿಯೂರನ್ನು ಬಿಟ್ಟಿದ್ದಾದಮೇಲೆ ನೆಕ್ಸ್ಟು ಮೇಲುಕೋಟೆಗೆ ಹೋದ್ವಿ ನಾವು. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಅಂತ ಹೇಳ್ತಾರೆ. ಬಟ್ ನಾವಲ್ಲಿ ಬೆಟ್ಟದ ಮೇಲೆ ಹೋದಾಗ ಯೋಗ ನರಸಿಂಹಸ್ವಾಮಿ ಅಂತೇಳಿ ನಾವು ದೇವಸ್ಥಾನನ ನೋಡಿದ್ದು. ನಿಜ ತುಂಬ ಕಷ್ಟ ಆಯಿತು ನನಗಂತೂ. ಹೆಂಗೆ ಅಂದರೆ ಹೋಗಲೇಬಾರ್ದಾಗಿತ್ತು, ಬೆಟ್ಟ ಹತ್ತಲೇಬಾರ್ದಾಗಿತ್ತು ಅನ್ನಿಸ್ಬಿಡ್ತು ನನಗಂತೂ. ಹಾರ್ಟ್ ಬೀಟ್ ಎಲ್ಲ ಜೋರಾಗ್ಬಿಡ್ತು, ಎದೆ ನೋವು ಒಂಥರ, ಆಪ್ರೇಷನ್ ಆಗಿದ್ದು ಇದೆಲ್ಲನೂ. ಅಷ್ಟೇ ನನ್ನ ಕತೆ ಮುಗೀತು ಅಂತ ಅಂದ್ಕೊಂಡೆ, ಅಷ್ಟು ನೋವಾಗಿ ಹೋಗ್ಬಿಡ್ತು. ಬಟ್ ಚಾರ್ವಿನ ಕೈ ಹಿಡ್ಕೊಂಡು ಹೆಂಗೋ ನಿಧಾನವಾಗಿ ಹತ್ತದೆ.
ತುಂಬ ಕಷ್ಟ ಆಗ್ಬಿಡ್ತು. ಆಮೇಲೆ ನಮ್ಮ ಅತ್ತೆಗೆ ಬಂದು ಹೇಳ್ತಾ ಇದ್ದೆ, ಅಮ್ಮ ಹಿಂಗೆ ಆಗ್ಬಿಡ್ತಮ್ಮ ಅಂತಂದರೆ, ಮತ್ತು ನೀನೇನಕ್ಕಮ್ಮ ಹೋದೆ, ಅಲ್ಲೇ ಕೆಳಗಡೆನೇ ಇರಬೇಕಿತ್ತು, ಎಲ್ಲರೂ ನೋಡ್ಕೊಂಡು ಬರ್ತಿದ್ರು, ಆಮೇಲೆ ಬರ್ಬೋದಿತ್ತಲ್ವ ಅಂತಂದರು. ಬಟ್ ನಾವೇನು ಅಂತಂದರೆ ಯಾವತ್ತೂ ನೋಡದೇ ಇರೋ ಪ್ಲೇಸು, ಫಸ್ಟ್ ಟೈಮ್ ಹೋಗಿದ್ದೀವಿ, ದೇವರನ್ನು ನೋಡಬೇಕು ಅನ್ನೋ ಇದು ಇದ್ದೇ ಇರುತ್ತಲ್ವ. ಹಾಗಾಗಿ ಕಷ್ಟಪಟ್ಟು ಹತ್ತದೆ. ತುಂಬ ಹಿಂಸೆ ಅಂತ ಅನ್ನಿಸ್ಬಿಡ್ತು. ಆ ನೋವು ನಿಜವಾಗ್ಲೂ ಯಾರಿಗೂ ಬೇಡ ಅಂತ ಅನ್ನಿಸ್ತು. ಅದಾದಮೇಲೆ ಸ್ವಲ್ಪ ಒಂದು 5 ನಿಮಿಷ ಕುತ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡಿದ್ದಾದಮೇಲೆ ಸರಿ ಹೋಯಿತು. ಮತ್ತೆ ಇಳಿಯೋವಾಗ ಏನೂ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಬೇಗ ಎಷ್ಟು ಬೇಗ ಬೆಟ್ಟ ಇಳಿದು ಬಿಟ್ವಾ ಅಂತ ಅನ್ನಿಸ್ತು. ನೋಡ್ತಾ ಇದ್ದೀರಾ ಚಾರ್ವಿ ಮಾತ್ರ ತುಂಬ ಎಂಜಾಯ್ ಮಾಡಿದ್ಲು. ಲಾಸ್ಟು 2 ಸತಿ ಟ್ರಿಪ್ ಹೋದಾಗಲೂ ಅಷ್ಟೇ ನನಗೆ ತುಂಬ ಕಾಟ ಕೊಡ್ತಿದ್ಲು. ಅಮ್ಮ 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 ಅಂತ ಕೈ ಹಿಡ್ಕೊಂಡೇ ಇರ್ತಿದ್ಲು. ಈ ಸತಿ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು ಎಂಜಾಯ್ ಮಾಡಿದ್ಲು. ತುಂಬ ಖುಷಿ ಆಯಿತು ನನಗೂ, ಅವಳು ತುಂಬ ಎಂಜಾಯ್ ಮಾಡಿದ್ಲು ಅಂತ. ಇದು ಬೆಟ್ಟದ ಮೇಲೆಯಿಂದ ವಿಡಿಯೋಗ್ರಾಫ್ ಮಾಡಿರೋದು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಿ ಕಲ್ಯಾಣಿ ಇದೆಯಲ್ಲ, ಅದು ಆಮೇಲೆ ಲಾಸ್ಟಲ್ಲಿ ಬೆಟ್ಟ ಎಲ್ಲ ಇಳಿದು ಬಂದಮೇಲೆ ಅಲ್ಲಿ ಹೋಗಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಿದೆ. ಈ ಬೆಟ್ಟದ ಮೇಲೆ ಇರುವಂತಹ ದೇವರು ಯೋಗ ನರಸಿಂಹ ಸ್ವಾಮಿ ದೇವರಿದೆ ಇಲ್ಲಿ. ಅದೆಲ್ಲಿ ಎಷ್ಟು ಚೆನ್ನಾಗಿ ಕೂತೈತೆ ನೋಡೋಣ. ಇದು ಬೆಟ್ಟದ ಮೇಲಿಂದ ನಾನು ವಿಡಿಯೋ ತೆಗ್ದಿದ್ನಲ್ಲ, ಆ ಕಲ್ಯಾಣಿ ಇದು ತುಂಬ ದೊಡ್ಡದಾಗಿದೆ. ಹಾಗೆ ನೀರೂ ಜಾಸ್ತಿ ಇದೆ. ಬಟ್ ಯಾರನ್ನು ಅದು ಹೋಗಿ ಅಲ್ಲಿ ನೀರಲ್ಲೆಲ್ಲ ಆಡೋ ಹಾಗಿಲ್ಲ. ಎಲ್ಲ ಸೇಫ್ಟಿ ಪರ್ಪಸ್ ಗ್ರಿಲ್ ಹಾಕಿದ್ದಾರೆ ಅಲ್ಲಿ. ಹಾಗಾಗಿ ಅಲ್ಲಿ ನೀರೊಳಗಡೆ ಏನೂ ಹೋಗೋಕ್ಕಾಗಲ್ಲ. ಹೊರಗಡೆನೇ ನಾವು ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ಇದು KRS ಡ್ಯಾಮ್, ನಮ್ಮ ಕಾವೇರಿ ನದಿ ಅಂತಲೇ ಹೇಳ್ಬೋದು. ನಮ್ಮ ಕಾವೇರಿಗೆ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ KRS ಡ್ಯಾಮ್. ಬಟ್ ನೀರೆಲ್ಲ ತುಂಬ ಕಡಿಮೆ ಇದೆ. ತುಂಬ ಬೇಜಾರಂತ ಅನ್ನಿಸ್ತು ಅಲ್ಲಿ ಹೋದಾಗ. ಇಷ್ಟೊಂದು ನೀರು ಕಡಿಮೆ ಇದೆ, ನಮಗೆ ನೀರಿಲ್ಲ, ಯಾಕೆ ಇಷ್ಟು ನಮಗೆ ನೀರು ಬಿಡಿ ಅಂತ ಹಿಂಗೆ ಜಗಳ ಮಾಡ್ತಾರಲ್ಲ. ನಮಗೆ ನೀರಿದ್ರೇನಲ್ವ ಇನ್ನೊಬ್ರಿಗೆ ಕೊಡೋದು ಅಂತ ಅಲ್ಲೆಲ್ಲ ನಾವೆಲ್ಲ ಮಾತಾಡ್ಕೊಂಡ್ವಿ. ಅಷ್ಟು ನೀರು ಕಡಿಮೆ ಇದೆ. ಹಾಗಾಗಿ ನಾವು ಡೇ ಟೈಮ್ ಹೋಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಏನೂ ಇರಲಿಲ್ಲ. ಸುಮ್ಮನೆ ಬೃಂದಾವನ ಅದೆಲ್ಲ ನೋಡ್ಕೊಂಡು ಬಂದ್ವಿ ಅಷ್ಟೇ. ನೈಟ್ ಟೈಮ್ ಹೋದರೆ ಅದು ಏನು ಮ್ಯೂಸಿಯಂ ಟೈಪು ಎಲ್ಲ ಇರುತ್ತಲ್ವ, ಅದು ಲೈಟಿಂಗ್ಸ್ ಎಲ್ಲ ಬಿಟ್ಟು ಮಕ್ಕಳು ನೋಡ್ತಿದ್ರು. ಬಟ್ ನಾವು ಮತ್ತೆ ಈವ್ನಿಂಗ್ವರೆಗೂ ಅಲ್ಲೇ ಇದ್ದರೆ ಮತ್ತೆ ಪ್ಲೇಸಸ್ ಎಲ್ಲ ನಮಗೆ ಕಡಿಮೆ ಆಗಿ ಮತ್ತೆ ಒಂದು ದಿನ ಲೇಟ್ ಆಗುತ್ತೆ. 2 ಡೇಸ್ ಟ್ರಿಪ್ ಅಂತ ಇದ್ದರೆ 2 ಡೇಸ್ಗೆ ಅಷ್ಟೇ ಕ್ಲೋಸ್ ಮಾಡಬೇಕು. ಹಾಗಾಗಿ ಡೇ ಟೈಮೇ ಅಲ್ಲೆಲ್ಲ ಬೃಂದಾವನ ಮತ್ತು ಅಲ್ಲಿರುವಂತಹ ಪಾರ್ಕ್ ಎಲ್ಲ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಕರ್ಕೊಂಡು ಬಂದ್ವಿ. ಬಟ್ ತುಂಬ ಚೆನ್ನಾಗಿತ್ತು ಒಳಗಡೆ ಎಲ್ಲ. ಆದರೂ ಮೇಂಟೆನೆನ್ಸ್ ಇನ್ನೂ ಬೇಕು ಅಂತ ಅನ್ನಿಸ್ತು. ಎಲ್ಲ ಹಾಳಾಗಿಬಿಟ್ಟಿದೆ. ಅಲ್ಲಿರುವಂತಹ ಎಲ್ಲ ಪೈಪ್ಲೈನ್ಸ್ ಆಗಿರ್ಬೋದು ಎಲ್ಲ ಒಡೆದು ಹಾಳಾಗಿಬಿಟ್ಟಿದೆ. ಬಟ್ ಓಕೆ ಬೋಟಿಂಗ್ ಎಲ್ಲ ಇತ್ತು. ಬಟ್ ಏನು ಅಲ್ಲೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು, ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ಮ ಮಕ್ಕಳೆಲ್ಲ ಬೋಟಿಂಗ್ ಹೋಗಬೇಕು ಅಂತ ಖುಷಿಪಟ್ಟರು. ಬಟ್ ಏನು ಅಲ್ಲಿ ಯಾರೂ ಹೋಗ್ತಾ ಇರಲಿಲ್ಲ, ಎಲ್ಲ ಒಂದು ಸೈಡ್ಗೆ ನಿಲ್ಲಿಸ್ಬಿಟ್ಟಿದ್ರು. ಏನಕ್ಕೆ ಅಂತ ಗೊತ್ತಾಗಲಿಲ್ಲ ರೀಸನ್ನು. ಬಟ್ ಚೆನ್ನಾಗಿತ್ತು, ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ.
ಬೃಂದಾವನ. ಚೆನ್ನಾಗಿ ಮಾಡೋರು. ಇದು ನಮ್ಮ ಕಾವೇರಿ ಮಾತೆ. ತುಂಬ ಚೆನ್ನಾಗಿದೆ. ಅಲ್ಲಿ ಚೆನ್ನಾಗಿ ಸ್ಟ್ಯಾಚ್ಯೂನ ಡ್ಯಾಮ್ಗೆ ಕಟ್ಟಿದಾರಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋಕ್ಕೆ. ಅಲ್ಲೊಂದು ಸ್ವಲ್ಪ ಫೋಟೋಗಳನ್ನೆಲ್ಲ ತಗೊಂಡು ಬಂದ್ವಿ. ಇಲ್ಲಿ ನೋಡಿ ಬಾತುಕೋಳಿಗಳು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾನು ಅಬ್ಸರ್ವ್ನೇ ಮಾಡಿರಲಿಲ್ಲ. ಮಕ್ಕಳು ಮ್ಯಾಮ್ ಅಲ್ಲಿ ಬಾತುಕೋಳಿ ಇದೆ, ವಿಡಿಯೋ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ಮಾಡಿದೆ. ಅದಕ್ಕೇನೋ ಊಟ ಹಾಕಿದ್ರು ಎಷ್ಟು ಚೆನ್ನಾಗಿ ಓಡಿ ಬರ್ತಾಯಿದ್ದು. ಪ್ರಾಣಿ ಪಕ್ಷಿಗಳು ನಾವೆಷ್ಟೋ ಪ್ರೀತಿ ಮಾಡ್ತೀವೋ ಅವು ನಮ್ಮನ್ನು ಅಷ್ಟೇ ಪ್ರೀತಿ ಮಾಡುತ್ತೆ. ಚಾರ್ವಿ ಅದನ್ನಂತೂ ಹಿಡ್ಕೊಳ್ಳೋಕ್ಕೆ ಹೋಗೋ ಥರನೇ ಹೋಗ್ತಾಯಿದ್ಲು. ನಾನು ಅವ್ರು ಬೈತಾರೆ ಬಾಮ ಸೆಕ್ಯೂರಿಟಿ ಅಂತೇಳಿ ಕರೆದೆ, ಓಡಿ ಬಂದುಬಿಟ್ಲು ವಾಪಸ್ಸು. ಬಿಟ್ಟರು ಲಾಸ್ಟ್ಗೆ ಅದನ್ನು ಮೊದಲಿಂದ ಫುಲ್ ಸೇರುತ್ತೆ. ಅವಾಗ ನಾನು ಅದ್ರೊಳಗೆ ಹೋಗ್ಬೋದಾಗಿತ್ತು. ನಾನು ಒಬ್ಬಳೇ ಹೋಗ್ಬಿಡ್ಲಾ? ವಿಡಿಯೋ ಮಾಡಿ ಮಿಸ್ ತಿರ್ಗಾ ಚಾಲು ಆಗ್ತಂತ.
ಈ ಕಡೆ ಎಲ್ಲ ಫುಲ್ಲು ಭತ್ತನೇ ಬೆಳೆಯೋದು, ಭತ್ತ, ಕಬ್ಬು, ಕೊಬ್ಬರಿ ಇದೇ ಕಾಣಿಸ್ತಿತ್ತು ಎಲ್ಲೋದ್ರೂ. ನೇಚರ್ ಮಾತ್ರ ಅಲ್ಟಿಮೇಟ್ ಸಕ್ಕತ್ತಾಗಿರುತ್ತೆ. ಮಳೆಗಾಲದಲ್ಲಿ ಇನ್ನೂ ಸೂಪರಾಗಿರುತ್ತೆ. ಬಟ್ ಈಗ ಸ್ವಲ್ಪ ಎಲ್ಲ ಮಳೆ ಕಡಿಮೆ ಅಲ್ಲ, ಹಾಗಾಗಿ ಎಲ್ಲ ಅಲ್ಲಲ್ಲಿ ಸ್ವಲ್ಪ ಹುಲ್ಲು ಎಲ್ಲ ಒಣಗ್ತಾ ಬರ್ತಾ ಇದೆ. ಬಟ್ ತುಂಬ ಚೆನ್ನಾಗಿತ್ತು, ನಮಗೇನು ಸೆಕೆ ಅಂತ ಅನ್ನಿಸ್ಲಿಲ್ಲ. ಈಗ ಚಳಿಗಾಲ ಅಲ್ವಾ, ಹಾಗಾಗಿ ಮೋಡನೂ ಸ್ವಲ್ಪ ಸ್ವಲ್ಪ ಮೋಡ ಇತ್ತು, ಹಾಗಾಗಿ ನಮಗೇನು ಎಲ್ಲೂ ಬಿಸಿಲು ಸೆಕೆ ಅಂತ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿತ್ತು. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ಸತಿ ತುಂಬ ಚೆನ್ನಾಗಿತ್ತು ಟ್ರಿಪ್ಪು, ಇಷ್ಟ ಆಯಿತು. ಇದು ನಮ್ಮ ಕಾವೇರಿ ನದಿ ನೋಡ್ತಾ ಇದ್ದೀರಾ. ಇಲ್ಲಿ ನದಿ ನೋಡಿ ನೀರು ಮುಟ್ಟಬೇಕಂದ್ರೇ ಒಂದು ಪುಣ್ಯ ಮಾಡಿರಬೇಕು ಅಂತ ಅನ್ನಿಸ್ತು. ಲಾಸ್ಟ್ ಮೂಮೆಂಟಲ್ಲಿ ನಾನು ಅಯ್ಯೋ ಕಾವೇರಿ ನೀರೇ ಮುಟ್ಟಲಿಲ್ಲಲ್ಲ ಅಂಥೇಳಿ ಎಷ್ಟೊಂದು ಬೇಜಾರಾಯಿತು. ಅದೆಲ್ಲೋ ಆಮೇಲೆ ಒಂದು ಸೈಡು ಕಾವೇರಿ ನದಿ ಅಲ್ಲಿ ಒಂಥರ ಎಲ್ಲಿ ಮೇ ಬಿ ಯಾವುದೋ ಒಂದು ಫಾಲ್ಸಲ್ಲಿ ಅಲ್ಲಿ ನೀರು ಮುಟ್ಟಿ ತಲೆ ಮೇಲೆಲ್ಲ ಹಾಕ್ಕೊಂಡು ಬಂದೆ. ತುಂಬ ಖುಷಿಯಾಯಿತು. ಈ ದೇವಸ್ಥಾನ ಕಾವೇರಿ ನದಿಯ ಹಿನ್ನೀರು ಅಂತ ಕರೀತಾರೆ. ಅಲ್ಲಿರುವಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದರ ಮ್ಯಾಪ್ ಎಲ್ಲ ಒಳಗಡೆ ಹಾಕಿದ್ರು. ಇದು ಯಾವ ರೀತಿ ಅಂತಂದರೆ ಮಳೆ ತುಂಬ ಆದಾಗ ಈ ದೇವಸ್ಥಾನ ಮುಳುಗೋಗುತ್ತೆ. ದೇವಸ್ಥಾನ ಮುಳುಗೋದಾಗ ಯಾವ ರೀತಿ ಇರುತ್ತೆ ಮತ್ತು ನೀರು ಕಡಿಮೆ ಇದ್ದಾಗ ಯಾವ ರೀತಿ ಇರುತ್ತೆ ಅಂಥೇಳಿ ಮ್ಯಾಪನ್ನು ಹಾಕಿದ್ರು. ತುಂಬ ಚೆನ್ನಾಗಿತ್ತು. ಅಲ್ಲಿ ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ. ಅಲ್ಲಿ ನವಗ್ರಹಗಳು ಅಂದರೆ ಶುಕ್ರ, ಬುಧ, ಗುರು, ಸೂರ್ಯ, ಚಂದ್ರ ಎಲ್ಲ ಗ್ರಹಗಳ ವಿಗ್ರಹಗಳು ಇತ್ತು. ಹಾಗೆ ಅಷ್ಟಲಕ್ಷ್ಮಿಯರ ವಿಗ್ರಹಗಳು, ಹಾಗೆ ಋಷಿಮುನಿಗಳ ವಿಗ್ರಹಗಳು ಎಲ್ಲ ಸ್ಥಾಪನೆ ಮಾಡಿದ್ದಾರೆ. ಬಟ್ ಯಾವುದೇ ರೀತಿಯ ವಿಡಿಯೋಗ್ರಾಫ್ ಹಾಗೆ ಫೋಟೋಗ್ರಾಫ್ಗೆ ಅವಕಾಶ ಇಲ್ಲ, ಹಾಗಾಗಿ ನಾನು ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ತುಂಬ ಒಳ್ಳೆಯ ಪ್ಲೇಸ್. ಮೈಸೂರು ನಿಯರು ಎಲ್ಲ ಹೋದರೆ ಈ ಪ್ಲೇಸ್ಗಳನ್ನೆಲ್ಲ ನೋಡ್ಕೊಂಬಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮಕ್ಕಳು ಅಲ್ಲಿ ತುಂಬ ಚೆನ್ನಾಗಿ ವಿಡಿಯೋ ಮತ್ತು ಫೋಟೋ ಎಲ್ಲ ಶೂಟ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿದ್ರು. ಬಟ್ ಪ್ಲೇಸ್ ಮಾತ್ರ ತುಂಬ ಸೂಪರಾಗಿತ್ತು. ಈಗ ಮಳೆ ಇಲ್ವಲ್ಲ, ಹಾಗಾಗಿ ಚೆನ್ನಾಗಿದೆ. ಮಳೆಗಾಲದಲ್ಲಿ ಇದ್ರ ಒಳಗಡೆಗೂ ಬಿಡಲ್ಲ ಅಂತೆ ಫುಲ್ಲು. ಏಯ್ ಬೇಡಮ್ಮ, ಬೈತಾರೆ. ಬಾ. ಇದು ಬಲ್ಮುರಿ ಫಾಲ್ಸ್ ಆಗಿರುತ್ತೆ. ಇಲ್ಲಿ ತುಂಬ ನೀರು ಹರಿತಾ ಇರೋದ್ರಿಂದ ಮಕ್ಕಳನ್ನೆಲ್ಲ ನಾವು ಆಡೋದಕ್ಕೆಲ್ಲ ಬಿಡಲಿಲ್ಲ. ಹಾಗೆ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತಲೇ ಹೇಳ್ಬೋದು, ಶ್ರೀರಂಗಪಟ್ಟಣ. ರಂಗನಾಥ ಸ್ವಾಮಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಳಗಡೆ ಎಷ್ಟು ನೆಮ್ಮದಿಯಾಗಿ ಮಲಗಿದ್ದ. ಬಟ್ ನನಗೆ ಅದು ನೋಡೋದಕ್ಕಷ್ಟೇ ಭಾಗ್ಯ ಸಿಕ್ತು, ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಒಳಗಡೆ ಎಲ್ಲ ಅಲೋ ಇಲ್ಲ, ಹಾಗಾಗಿ ನಾನು ಲಾಸ್ಟ್ ಟೈಮ್ ತೊಗೊಂಡಷ್ಟು ರಿಸ್ಕ್ ಈ ಸತಿ ತೊಗೊಂಡಿಲ್ಲ. ನಾನು ಹೋಗಿ ಬರೋದೇ ಇದಾಗಿತ್ತು. ನಾನು ಒಳಗಡೆ ಆದಷ್ಟು ಎಲ್ಲಿವರೆಗೂ ಮೊಬೈಲ್ ಅಲೋ ಇತ್ತೋ ಅಲ್ಲಿವರೆಗೂ ಇದು ಮಾಡಿ ನೋಡಿ. ಅದನ್ನು ಝೂಮ್ ಮಾಡಿದೆ, ಅಷ್ಟೊತ್ತಿಗೆ ಯಾರೋ ಫೋಟೋ ತೆಗಿಯಾಗಿಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ. ಇದು ನಿಮಿಷಾಂಬ ದೇವಸ್ಥಾನ. ಇದು ನಮ್ಮ ಅತ್ತೆಗೆ ತುಂಬ ಇಷ್ಟ ಈ ಪ್ಲೇಸು. ಇಲ್ಲಿಗೆ ಹೋಗಬೇಕು ಅಂತ ಇರ್ತಾರೆ. ಅವ್ರಿಗೂ ಕರೆದೆ ಬನ್ನಿ ಹೋಗೋಣ ಅಂಥೇಳಿ. ಏನು ಮಾಡೋದು ಆಗಲಿಲ್ಲ. ಏನಕ್ಕೆ ಅಂತಂದರೆ ಹೊಲ ಎಲ್ಲ ಕಟ್ ಮಾಡೋದಿತ್ತು, ಹಾಗಾಗಿ ಕೆಲಸ ಇದೆ ಬರೋಕ್ಕಾಗಲ್ಲ ಅಂತಂದರು, ಹಂಗಾಗಿ ಬರಲಿಲ್ಲ. ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಹೊರಗಡೆಯಿಂದನೇ ನಾನು ವಿಡಿಯೋ ಮಾಡೋಕ್ಕಾಗಿದ್ದು. ತುಂಬ ಕಡಿಮೆ ನಾನು ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಿರೋದು. ಹಾಗೆ ಇದು ಸುತ್ತೂರು ಮಠ ಆಗಿರುತ್ತೆ. ನಾವಿಲ್ಲಿ ಹಾಲ್ಟ್ ಮಾಡಿದ್ವಿ, ಅಂದರೆ ಮೀನ್ಸ್ ನೈಟ್ ಹಾಲ್ಟ್ ಇಲ್ಲೇ ರಾತ್ರಿ ಎಲ್ಲ ಇದ್ದು ಮತ್ತು ನೆಕ್ಸ್ಟ್ ಡೇ ನಾವು ಟ್ರಿಪ್ ಇದು ಮಾಡಿದ್ದು. ತುಂಬ ಇಲ್ಲಿ ಅಷ್ಟೇ ಮಕ್ಕಳೆಲ್ಲ ಎಷ್ಟು ಶಿಸ್ತನ್ನು ಕಲ್ತಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದರೆ ಆಲ್ಮೋಸ್ಟ್ ಮಠಗಳಲ್ಲೆಲ್ಲ ತುಂಬ ಶಿಸ್ತು, ನೀಟ್ನೆಸ್ಸು ಎಲ್ಲ ಇರುತ್ತೆ. ಆದ್ರೂ ನಮ್ಮಂಥ ಟೂರಿಸ್ಟ್ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ, ಹಾಗಾಗಿ ಅವ್ರಿಗೂ ಸ್ವಲ್ಪ ಮೇಂಟೆನೆನ್ಸು ಕಷ್ಟ ಅಂತಲೇ ಹೇಳ್ಬೋದು.
ಮಠಕ್ಕೆ ಬಂದಿದ್ದ ತಕ್ಷಣ ನಾವೆಲ್ಲ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸಿ ತುಂಬ ಕಷ್ಟ ಆಯಿತು ನಮಗೆ ರೂಮ್ ಸಿಗೋದು, ಯಾಕಂದ್ರೆ ಬುಕ್ಕಿಂಗ್ ಮಾಡಿರಲಿಲ್ಲ ಬೈ ಮಿಸ್ಟೇಕಾಗಿ. ಅದಾದಮೇಲೆ ಏನೋ ಒಂದು ನಮ್ಮ ಜೊತೆ ಬಂದಿದ್ದವರು ಅವರ ಒಂದು ಫೋನ್ ಕಾನ್ವರ್ಸೇಷನ್ನು, ಅವ್ರಿಗೆ ಗೊತ್ತಿರುವಂತಹ ಫೋನ್ ಕಾನ್ವರ್ಸೇಷನಲ್ಲಿ ಮಾತಾಡಿ ರೂಮನ್ನು ತಗೊಂಡ್ವಿ. ಒಂದು ಹಾಲ್ ಸಿಕ್ತು, ಹಾಗಾಗಿ ಪುಣ್ಯ ನಾವು ಅಲ್ಲೆಲ್ಲ ಸ್ಟೇ ಆದ್ವಿ. ತುಂಬ ಚೆನ್ನಾಗಿದೆ ಮಠ, ಇಷ್ಟ ಆಯಿತು ನಮಗೆ. ಒಳ್ಳೊಳ್ಳೆ ಪ್ಲೇಸು ಮತ್ತು ಒಂಥರ ಪೀಸ್ಫುಲ್ಲಾಗಿ ಹೋಗಿ ಬಂದ್ವಿ ಅಂತಲೇ ಹೇಳ್ಬೋದು.